ಅಕ್ಕ ಅಮ್ಮ ಇನ್ನೇನಾದ್ರೂ ಬೇಕಾ? ಇಲ್ಲ ಇಲ್ಲ ಬೇಡ. ಅಕ್ಕ, ಅರ್ಚನಾ, ಹೇಗಿದ್ದೀರಾ ಅಕ್ಕ ಈಗ? ಹುಷಾರಾಗಿದ್ದೀನಿ. ಸಿದ್ದು ಎಲ್ಲ ವಿಷಯನೂ ನಂಗೆ ಹೇಳಿದ್ರು. ಸರಿಯಾದ ಸಮಯದಲ್ಲಿ ಸಮಯ ಪ್ರಜ್ಞೆಯಿಂದ ನೀನ್ ನನ್ನ ಕಾಪಾಡದೆ ಹೋಗಿದ್ದಿದ್ರೆ ನನಗೇನಾಗ್ತಿತ್ತೋ ಏನೋ. ಥ್ಯಾಂಕ್ ಯು ಸೋ ಮಚ್. ಏನಕ್ಕ ನೀವು ನಮ್ಮಿಬ್ರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಕಾ? ಅದ್ ಸರಿ, ನೀವ್ ಹೇಗ ಲಾಕ್ ಆದ್ರಿ? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನೀವ್ ವಾಶ್ರೂಮ್ಗೆ ಹೋಗೋವಾಗ ಆಫೀಸಲ್ಲಿ ಯಾರ್ಯಾರಿದ್ರು? ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಹೌದಾ? ಆದ್ರೆ ಅರ್ಚನಾ, ನನ್ ಕಣ್ಮುಂದೆ ನರಕ ನರಕ ಬಂದೋಯ್ತು ಅರ್ಚನಾ. ಸಾವು ಅಂದ್ರೆ ಹೇಗಿರತ್ತೆ, ಸಾವಿನ ಭಯ ಹೇಗಿರತ್ತೆ ಅಂತ ಅನುಭವ ಆಗೋಯ್ತು. ಆ ಕ್ಷಣದಲ್ಲಿ ನನ್ಗೇನ್ ಅನಿಸ್ತು ಗೊತ್ತಾ? ಎಲ್ಲಿ ನಾನು ಯಾರನ್ನು ನೋಡ್ದೆ, ಯಾರ ಹತ್ರನೂ ಮಾತಾಡ್ದೆ, ಹಾಗೆ ಸತ್ತೋಗ್ಬಿಡ್ತೀನೇನೋ ಅನ್ನಿಸ್ತಾ ಇತ್ತು ಅರ್ಚನಾ. ನನ್ ಜೀವನದಲ್ಲಿ ನಾನ್ ಮಾಡಿರೋ ಸರಿ ತಪ್ಪು ಎಲ್ಲ ಹಾಗೆ ಪಿಕ್ಚರ್ ತರ ಮೈಂಡಲ್ಲಿ ಹಾದೋಗ್ಬಿಡ್ತು. ಆ ಪರಿಸ್ಥಿತಿ ನನ್ ಶತ್ರುಗೂ ಬರಬಾರ್ದು ಅರ್ಚನಾ, ಬರಬಾರ್ದು. ವರ್ಷ, ಏ ಸುಮ್ಮನೆ ಇರು. ನೀನ್ ಯಾಕೆ ಅಳ್ತಿದ್ಯಾ? ನೋಡು, ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಅಕ್ಕ, ಏನಕ್ಕ ನೀವು? ನೋಡಿ, ವರ್ಷನೂ ಅಳ್ತಾ ಇದ್ದಾಳೆ. ಮಕ್ಳು ಮುಂದೆ ಹೀಗೆಲ್ಲ ಮಾತಾಡ್ತಾರ? ಬಿಡ್ತು ಅನ್ನಿ ನೀವು. ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಪ್ಲೀಸ್. ನೋಡಿ, ಇನ್ಮೇಲೆ ಯಾವತ್ತೂ ಈ ತರ ಮಾತಾಡಕ್ ಹೋಗ್ಬಿಡಿ. ಮಾತಾಡ್ಲಿ ಬಿಡಮ್ಮ, ಮಾತಾಡ್ಲಿ. ಆ ಕತ್ತಲ ಭಯದಲ್ಲಿ, ಜೀವ ಭಯದಲ್ಲಿ ತನ್ನಂತಾನೇ ಸಮಾಧಾನ ಮಾಡ್ಕೊಂಡು, ತನ್ನ ಜೊತೆ ತಾನೇ ಮಾತಾಡ್ಕೊಂಡು, ಆ ಒಂಟಿ ತನದಲ್ಲಿ ಅವಳು ಅನುಭವಿಸಿರೋ ನೋವು ಮಾತಿನ ರೂಪದಲ್ಲಿ ಬರ್ತಾ ಇದೆ. ಆ ಕೋಪ, ಸಂಕಟ ಅವಳಿಗೆ ಕಣ್ಣೀರಿನ ರೂಪದಲ್ಲಿ ಬರ್ತಾ ಇದೆ. ಮಾತಾಡ್ಲಿ ಬಿಡಿ ಅರ್ಚನಾ, ಮನಸ್ಸು ಬಿಚ್ಚಿ ಮಾತಾಡ್ಲಿ, ಮನಸ್ಸು ಹಗುರಾಗೋಷ್ಟು ಮಾತಾಡ್ಲಿ. ದಯವಿಟ್ಟು ಅವಳನ್ನ ತಡಿಬೇಡಮ್ಮ. ಅರ್ಚನಾ, ಸಾಮಾನ್ಯವಾಗಿ ನನ್ನ ಕೋಪ ಬರೋದೇ ಇಲ್ಲ. ಆದ್ರೆ ಈ ಘಟನೆಯಿಂದ ನನಗೆಷ್ಟು ಕೋಪ ಬಂದಿದೆ ಅಂದ್ರೆ, ಅವ್ರು ಯಾರು ಅಂತ ಗೊತ್ತಾದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲಮ್ಮ. ಅರ್ಚನಾ, ನನ್ಗೊಂದು ಸಹಾಯ ಮಾಡ್ತೀರಾ? ಇದನ್ನ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಂಡು ನನಗೆ ಹೇಳ್ತೀರಮ್ಮ? ಏನ್ ಸಿದ್ದು ಹೀಗೆ ಕೇಳ್ತಾ ಇದ್ದೀರಾ? ಸಂದೇಹನೇ ಬೇಡ. ಕೆಲ್ಸ ಮಾಡಿರೋದು ಮಂತ್ರನೇ. ಯಾಕೆ ಗೊತ್ತಾ? ನನ್ಗೂ ಅವಳಿಗೂ ಆಫೀಸಲ್ಲಿ ಸುಕೃತಿನ ವಿಷಯಕ್ಕೆ ಜಗಳ ಆಯ್ತು. ಅದ್ ನಿಮ್ಗೂ ಗೊತ್ತಲ್ಲ. ಅದಾದ್ಮೇಲೆ ಅವಳೊಂದು ಡ್ರಾಫ್ಟ್ ಮಾಡಿದ್ಲು, ಅದ್ರಲ್ಲಿ ಮಿಸ್ಟೇಕ್ ಇತ್ತು. ನಾನು ಅವಳಿಗೆ ಬಿಡಿಸ್ ಹೇಳ್ದೆ. ಅವಾಗ ಅವಳು ನೋಡಿದ್ಲಲ್ಲ ನೋಟ, ಅದ್ರಲ್ಲಿ 1000 ಅರ್ಥ ಇತ್ತು ಅರ್ಚನಾ. ಸಾಧನಾ ಮೇಡಮ್ ಮೊಬೈಲ್ ನೋಡಿದ್ಯಾ? ಇಲ್ಲ ಮೇಡಮ್, ಸಾಧನಾ ಮೇಡಮ್ ಅವ್ರ ಮೊಬೈಲು ಇಲ್ಲೆಲ್ಲೂ ಇಲ್ಲ ಮೇಡಮ್. ಏನ್ ಅರ್ಚನಾ, ಏನ್ ಯೋಚನೆ ಮಾಡ್ತಿದ್ಯಾ? ಅಕ್ಕ, ನನ್ನ ಯೋಚನೆ ಇವಾಗದಲ್ಲ. ಆಫೀಸಿಂದ ನಿಮ್ ಫೋನ್ನ ಯಾರು ಕದ್ರು, ಯಾಕೆ ಕದ್ರು, ಅದ್ರಿಂದ ಅವ್ರಿಗೆ ಏನ್ ಪ್ರಯೋಜನ? ಈ ಕ್ಷಣದವರೆಗೂ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ನನಗೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಮ್ಮ, ಯಾರ್ ಕದ್ರೆ ಏನು? ಓಡೋ ಕುದ್ರನ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ.
ಅದಾಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ವರ್ಷ, ಹಾ ನೀನು ಬಾ, ಸ್ವಲ್ಪ ಕೆಲಸ ಇದೆ. ಅಕ್ಕ ಹೀಗಿರ್ಬೋದಾ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಮ್ ಫೋನ್ ಆಫೀಸಲ್ಲೇ ಇದ್ರೆ ನೀವು ಆಫೀಸಲ್ಲೇ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗ್ತಿತ್ತು. ಆಗ ಖಂಡಿತವಾಗ್ಲೂ ಆಫೀಸ್ ಮೂಲೆನೂ ಹುಡುಕಿ ನಿಮ್ಮನ್ನ ಅಲ್ಲಿಂದ ರಿಲೀಸ್ ಮಾಡ್ಬಿಟ್ಟಿರೋರು. ವಾಶ್ರೂಮ್ ಇಂದ ನೀವ್ ಆರಾಮಾಗಿ ಹೊರಗಡೆ ಬಂದ್ಬಿಡ್ತಿದ್ರಿ. ನೀವಿರೋ ಜಾಗದ ಸುಳಿವೆ ಸಿಗ್ಬಾರ್ದು ಅಂತ ಆ ಫೋನ್ನ ಎಗರ್ಸಿರೋದು. ಕಾಫಿ. ಅಯ್ಯೋ, ಇದೆಲ್ಲ ಏನಕ್ಕೆ ಬೇಡ ವರ್ಷ, ದಟ್ಸ್ ಓಕೆ. ಪ್ಲೀಸ್. ಅರ್ಚನಾ, ಪ್ಲೀಸ್ ಬೇಡ ಅನ್ಬೇಡಿ, ಕುಡೀರಿ. ಸರಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ಯಾ ವರ್ಷ. ನೀನ್ ಇಷ್ಟ ಚೆನ್ನಾಗಿ ಕಾಫಿಯನ್ನ ಮಾಡೋದ್ ಕಲ್ತ್ಬಿಟ್ಯಾ? ನಾನ್ ನಿಮ್ನ ಏನಂತ ಕರೀಲಿ? ಚಿಕ್ಕಿ. ಎಲ್ಲೋಗ್ಬಿಟ್ಟಿದ್ದೆ ನೀನು? ತಿಂಡಿ ತಿಂದೆ ತಾನೇ? ತಿಂದೆ. ಸರಿ. ನೀವು ಮಾತ್ರ ನಾನ್ ನಿಮ್ನ ಮರೆಯಲ್ಲ. ಚಿಕ್ಕಿ, ಚಿಕ್ಕಿ, ಇಲ್ಲಿ ಬನ್ನಿ ಇಲ್ಲಿ. ಚಿಕ್ಕಿ, ಚಿಕ್ಕಿ ಮೈ ಡಾರ್ಲಿಂಗ್, ಎಲ್ಲಿದ್ದೀರಾ? ಚಿಕ್ಕಿ, ಚಿಕ್ಕಿ. ಏನು ಇಷ್ಟು ಖುಷಿಯಾಗಿದ್ಯಾ? ಏನಾಯ್ತು? ಯಾವ ಮುಖ ಹೊತ್ಕೊಂಡು ಇಲ್ಲಿ ತನಕ ಬಂದಿಯೋ? ನೆಂಟ್ರು ಬೇಡ, ಬಂಧು ಬೇಡ, ಬಳಗ ಬೇಡ, ನಿನ್ಗೆ ಯಾವ ಸಂಬಂಧನೂ ಬೇಡ ಕಣೋ. ಮಾಡೋಗೋ ನಿನ್ ತಂಗಿ ಮದ್ವೆನಾ? ಎಲ್ರೂ ಮುಂದೆ ನನ್ನ ಚಪ್ಲಿಯಲ್ಲಿ ಹೊಡ್ದಿಲ್ಲ ಅಷ್ಟೇ ಕಣೋ. ಬಾಯಿ ಮಾತಲ್ಲ ಹೊಡೆದ್ ಕಳಿಸ್ತಿಯಲ್ಲೋ. ಅವತ್ ಬೇಕಾಗಿರ್ಲ ಈ ಅಕ್ಕ ನಿಂಗೆ. ಅಕ್ಕ, ಅವತ್ತು ನಾನು ಆ ಥರ ಮಾತಾಡಕ್ ನೀನ್ ತಾನಕ್ಕ ಕಾರಣ? ಹೌದು ಕಣೋ, ನಾನ್ ಕೆಟ್ಟವಳು, ನಾನ್ ಹಿಂಗೆ ಮಾತಾಡೋದು. ನಿನ್ಗೋಸ್ಕರ ನಾನ್ ಬದ್ಲಾಗಕ್ಕಾಗಲ್ಲ ಕಣೋ. ಬಾವಾ, ಏನ್ ಬಾವ ನೀನು? ಅಕ್ಕ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ನಿನ್ ಜೀವನದಲ್ಲಿ ಮಾತೇ ಆಡೋದಿಲ್ಲ ಬಾವ ನೀನು? ಅವ್ರ ಹತ್ರ ಏನೋ ನಿಂಗ್ ಮಾತು, ನನ್ನ ಹತ್ರ ಮಾತಾಡು. ಮಾತಾಡಕ್ ಏನು ಇಲ್ಲ, ಮಾತಾಡಕ್ ಬಂದ್ಬಿಟ್ಟ ಇಲ್ಲಿ. ನಾವ್ ಯಾರು ಈ ಮದ್ವೆಗ್ ಬರಲ್ಲ ಕಣ. ನೀನ್ ಹತ್ರ ಬರಲ್ಲ, ಕರ್ದ್ರು ಬರಲ್ಲ, ಕಾಲಿಡ್ಕೊಂಡ್ರು ಬರಲ್ಲ ಕಣ. ಹೋಗಿಲ್ಲಿಂದ. ಹೇ ಬೀರು, ನಿಮ್ಮಕ್ಕ ಹೇಳೋದು ಕೇಳಿಸ್ತಿಲ್ವೇನೋ? ಇನ್ನು ಯಾಕೆ ನಿಂತಿದ್ಯಾ? ಹೋಗೋ. ಹೋಗ್ತೀಯೋ ಇಲ್ಲ ಕುತ್ತಿ ಹಿಡ್ದು ಆಚೆ ತಳ್ಳ ನಿನ್ನ. ಹೋಗಲೇ. ಹೋಗ, ಏನ್ ಮುಖ ನೋಡ್ತೀಯ? ಬಾವಾ, ನಿಂತ್ಕೊಳ್ಳಿ.